ಸೊ ತುಂಬ ದಿನದಿಂದ ಮೊಬೈಲಲ್ಲೇ ರೆಕಾರ್ಡ್ ಮಾಡ್ತಾ ಇದ್ದೆ ವೀಡಿಯೋಸ್ನ. ಸೊ ಸ್ವಲ್ಪ ಅಪ್ಡೇಟ್ ಆಗೋಣ ಅಂದ್ಬಿಟ್ಟು DJI ಒಂದು ಗಿಂಬಲ್ ಆರ್ಡ್ರ್ ಮಾಡಿದ್ದೆ. ಸೊ ಅದು ಆರ್ಡ್ರ್ ಬಂದಿದೆ. ಈಗ ಓಪನ್ ಮಾಡೋಣ, ನೋಡೋಣ ಏನೇನು ಕೊಟ್ಟಿದ್ದಾರೆ ಆಕ್ಸೆಸರೀಸ್ ಒಳಗಡೆ ಮತ್ತು ಫೀಚರ್ಸ್ ಏನಿದೆ ಅಂತ ನೋಡೋಣ ಬನ್ನಿ. ಅಮೆಝಾನ್ದು ಪ್ಯಾಕಿಂಗು ತುಂಬ ಚೆನ್ನಾಗಿದೆ. ಈಗ ಮುಂಚೆ ಸ್ವಲ್ಪ ಡ್ಯಾಮೇಜ್ ಆಗ್ತಾಯಿತ್ತು ಬಾಕ್ಸಸಲ್ಲಿ, ಈಗ ಆ ಥರ ಏನೂ ಇಲ್ಲ. ನೋಡ್ಬೋದಾಗಿ ಒಳಗಡೆ ನೀವು ಬಿಲ್ಲು ಮತ್ತು ಪ್ರಾಡಕ್ಟ್ ಎರಡಿದೆ. ಸೊ ಇದ್ರದ್ದು ಆ್ಯಕ್ಚುಯಲ್ ಕಾಸ್ಟ್ ಬಂದ್ಬಿಟ್ಟು 13,000 ಇದೆ MRP. ಈಗ ಅಮೆಝಾನಲ್ಲಿ ಪ್ರೆಸೆಂಟು 7,490 rupees ಇದೆ. ಸೊ ನೀವು ತೊಗೊಂಡು ಓಪನ್ ಮಾಡಿದ್ಮೇಲೆ ಇದ್ರದ್ದು ಆ್ಯಪ್ ಇನ್ಸ್ಟಾಲ್ ಮಾಡಬೇಕು. ಆ್ಯಪಲ್ಲಿ ಲಾಗಿನ್ ಆಗಬೇಕು. ಕೆಲವೊಂದು ಅಪ್ಡೇಟ್ಸು, ಕೆಲವೊಂದು ಫೀಚರ್ಸ್ ಆ್ಯಪಲ್ಲಿ ಇರುತ್ತೆ. ಪ್ರೈಸ್ ಕಾಣಿಸ್ತಾ ಇಲ್ಲ ನಿಮಗೆ ಅದರಲ್ಲಿ. ನಿಮಿಷ. ಸೊ ಇದು ಆ್ಯಂಡ್ರಾಯ್ಡು, ಐಫೋನ್ ಬೋತ್ ಎರಡು ಫೋನ್ಸ್ಗೂ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಓಪನ್ ಮಾಡ್ದಂಗೆ ಫಸ್ಟ್ ಬರೋದು ಮ್ಯಾನ್ಯುಯಲ್ಲು ಮತ್ತು ಗೈಡ್ಲೈನ್ಸ್ ಎಲ್ಲ ಹಾಕಿದರೆ ಬಾಕ್ಸಲ್ಲೇ ಮೇಲ್ಗಡೆ ಯಾವ ಥರ ಅದನ್ನು ಓಪನ್ ಮಾಡಬೇಕು ಅಂತ. ಇದರಲ್ಲಿ ಒಂದು ಪೌಚ್ ಇದೆ, ಕೆಲವೊಂದು ಸ್ಟಿಕ್ಕರ್ಸ್ ಇದೆ, ಮ್ಯಾನ್ಯುವಲ್ ಇದೆ, ನೋಡ್ತಾ ಇರ್ಬೋದು. ಇದೇನಂತ ಗೊತ್ತಾಗ್ತಿಲ್ಲ, ನೋಡೋಣ ಓಪನ್ ಮಾಡಿದ್ಮೇಲೆ. ಪೌಚ್ ಮಾತ್ರ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಮ್ಮ ಅಜ್ಜಿ ಕಾಲದಲ್ಲಿ 2 ಚೀಲ ಇದ್ದಂಗಿದೆ. ಬಟ್ ಅದು ಸ್ವಲ್ಪ ಡಾರ್ಕ್ ಕಲರ್ ಇರ್ತಿತ್ತು, ಇದು ಸ್ವಲ್ಪ ಲೈಟ್ ಕಲರ್ ಇದೆ. ಇದೇನು ನೋಡ್ತಾ ಇದ್ದೀರಾ, ಇದನ್ನು ಗಿಂಬಲ್ಗೆ ಫಿಕ್ಸ್ ಮಾಡಬೇಕು. ಅದು ಮ್ಯಾಗ್ನೆಟ್ ತುಂಬ ಸ್ಟ್ರಾಂಗ್ ಇರುತ್ತೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಇದು ಸ್ಟ್ಯಾಂಡ್, ಒಂದು USB ಕೇಬಲ್. ಸೊ ಬಾಕ್ಸ್ ಸ್ವಲ್ಪ ಸೈಡ್ ಇಟ್ಬಿಡ್ತೀನಿ. ಫಸ್ಟ್ ಒಂದು ಗಿಂಬಲ್ಲು, ಅದರದ್ದು ಸ್ಟ್ಯಾಂಡು, ಒಂದು USB ಕೇಬಲ್ಲು ಪ್ಲಸ್ ಮೊಬೈಲ್ ಹೋಲ್ಡ್ ಮಾಡೋಕ್ಕೆ ಒಂದು ಮ್ಯಾಗ್ನೆಟ್. ಇದು ಸ್ಟ್ಯಾಂಡು, ಬೇಕಾದರೆ ನೀವು ಕನೆಕ್ಟ್ ಮಾಡ್ಕೋಬೋದು.
ನೋಡ್ತಾ ಇದ್ದೀರಾ ಗಿಂಬಲು. ಇದಕ್ಕೀಗ ಮ್ಯಾಗ್ನೆಟದು ಇದು ಫಿಕ್ಸ್ ಮಾಡಬೇಕು. ಇದ್ರದ್ದು ಮ್ಯಾಗ್ನೆಟ್ ಪವರ್ ತುಂಬ ಜಾಸ್ತಿ ಇರುತ್ತೆ. ನೀವು ಅಂಟಿಸ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಈಗ ನೋಡಿದ್ರಲ್ಲ ಹೆಂಗಾಯಿತು ಅಂತ. ಮಧ್ಯೆ ಏನಾರು ಒಂದು ಬೆರಳು ಏನಾರು ಕೊಟ್ಟರೆ ಸ್ವಲ್ಪ ಪೇಯ್ನ್ ಆಗುತ್ತೆ. ಅಷ್ಟು ಸ್ಟ್ರಾಂಗ್ ಆಗಿದೆ ಅದರದ್ದು ಮ್ಯಾಗ್ನೆಟ್ ಮಾತ್ರ. ತುಂಬ ಕೇರ್ಫುಲ್ ಆಗಿರಬೇಕು. ಸೊ ನೋಡೋಣ ಇದೊಂದು ಸ್ಟ್ಯಾಂಡನ್ನು ಫಿಕ್ಸ್ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಅಂತ. ಗ್ರಿಪ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ಸ್ಟ್ಯಾಂಡ್ ಫಿಕ್ಸ್ ಮಾಡಿದ್ಮೇಲೆ ಕೈಯಲ್ಲಿ ಹೋಲ್ಡ್ ಮಾಡೋಕ್ಕಾಗ್ಬೋದು, ಇಡೋಕ್ಕಾಗ್ಬೋದು. ಗ್ರಿಪ್ ಮಾತ್ರ ತುಂಬ ಚೆನ್ನಾಗಿದೆ. ಆ ಬಿಲ್ಡ್ ಕ್ವಾಲಿಟಿ ಅಂತೂ ಅದು ನೀವು ಕೈಲಿ ಇಟ್ಕೊಂಡಾಗ ಅದು ನಿಮಗೆ ಫೀಲ್ ಗೊತ್ತಾಗುತ್ತೆ ಅದ್ರದ್ದು. ಸೊ ಈಗ ನೋಡ್ತಾ ಇದ್ದೀರ ನೀವು, ಈಗ ಫೋನ್ನ ಫಿಕ್ಸ್ ಮಾಡಿದ್ದೀನಿ. ಅದಕ್ಕೆ ಹೋಲ್ಡ್ ಮಾಡೋಕ್ಕಾಗ್ಬೋದು. ಇನ್ನು ತುಂಬ ಸ್ಟ್ರಾಂಗ್ ಆಗಿದೆ. ಬಟ್ ಅದನ್ನು ತಿಳ್ಕೊಳ್ಳೋದು ತುಂಬ ಕಷ್ಟ. ಸ್ವಲ್ಪ ಹೊತ್ತು ನಾವು ನೋಡ್ಕೋಬೇಕು ಅದನ್ನು ಯಾವ ಥರ ಹ್ಯಾಂಡಲ್ ಮಾಡೋದು ಅಂತ. ತುಂಬ ಡಿಫಿಕಲ್ಟ್ ಹ್ಯಾಂಡಲ್ ಮಾಡೋದು ಅಷ್ಟೇ ಸ್ಟಾರ್ಟಿಂಗು ಫಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ. ನನಗೆ ಒಂದೊಂದೇ ನೋಡ್ಕೊಳ್ಳೋ ಅಷ್ಟೊತ್ತಿಗೆ ತಲೆ ಕೆಟ್ಟೋಯ್ತು. ತುಂಬ ಟೈಮ್ ಬೇಕು ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ನಾನು ಅಂದ್ಕೊಂಡೆ ತೊಗೊಂಡಿದ್ದ ತಕ್ಷಣ ಈಸಿಯಾಗಿ ಇದು ಮಾಡ್ಬೋದು, ಯೂಸ್ ಮಾಡ್ಬೋದು ಅಂತ. ಬಟ್ ಆ ಥರ ಅಲ್ಲ ಇದೆ. ಇದನ್ನು ಕರೆಂಟ್ಲಿ ನಾವು ಆ್ಯಪಲ್ ವಾಚ್ಗೆ ಕನೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇದೆಯಂತೆ. ಬಟ್ ಆ್ಯಂಡ್ರಾಯ್ಡಲ್ಲಿ ಅದೇನು ಬಿಟ್ಟಿಲ್ಲ, ಬರೀ ಆ್ಯಪಲ್ ವಾಚಲ್ಲಿ ಮಾತ್ರ ಇದೆ ಅಂತ. ಸೊ ಇದಕ್ಕೊಂದು ಆ್ಯಪ್ ಬೇಕಾಗುತ್ತೆ, DJI ಆ್ಯಪ್. ಅದನ್ನು ಆ್ಯಪ್ನ ಇನ್ಸ್ಟಾಲ್ ಮಾಡಿದ ನಾನು ಲಾಗಿನ್ ಆಗಿದ್ದೀನಿ. ಈಗ ಅದನ್ನು ಅಪ್ಡೇಟ್ ಮಾಡಬೇಕು. ಸೊ ನೀವು ನೋಡ್ತಾ ಇರ್ಬೋದು, ಕನೆಕ್ಟ್ ಮಾಡಿದ್ದೀನಲ್ಲ ಫೋನು, ಯಾವ ಥರ ಮೂಮೆಂಟ್ ಆಗ್ತಿದೆ. ತುಂಬ ಸ್ಮೂತಾಗಿ ಮೂಮೆಂಟ್ ಆಗ್ತಾಯಿದೆ. ರೈಟ್ ಲೆಫ್ಟ್ ಆಗ್ಬೋದು, ಅಪ್ ಆ್ಯಂಡ್ ಡೌನ್ ಆಗ್ಬೋದು. ಸೊ ಇದರ ಫೀಚರ್ಸ್ ಇನ್ನೂ ತುಂಬ ಜಾಸ್ತಿ ಇದೆ. ಅದನ್ನು ಒಂದೊಂದಾಗಿ ತಿಳ್ಕೊಬೇಕು. ಇವಾಗ ಅನ್ಬಾಕ್ಸಿಂಗಲ್ಲೇ ಇದನ್ನೆಲ್ಲ ಹೇಳೋಕ್ಕಾಗಲ್ಲ. ಯಾಕಂದರೆ ನನಗೂ ಗೊತ್ತಿಲ್ಲದೆ ಇರೋ ಫೀಚರ್ಸ್ ತುಂಬ, ಹಿಡನ್ ಫೀಚರ್ಸ್ ತುಂಬ ಇದೆ. ಒಂದೊಂದಾಗಿ ತಿಳ್ಕೊಂಡು ನಿಮಗೆ ನೆಕ್ಸ್ಟ್ ಯಾವ ಥರ ಇನ್ನೊಂದು ವೀಡಿಯೋ ಮಾಡ್ತೀನಿ ಇದ್ರ ಬಗ್ಗೆ. ಇದು ಲೆಫ್ಟ್ ಸೈಡಲ್ಲಿ ನಿಮಗೆ ಡೌನಲ್ಲಿ ಒಂದು ಬಟನ್ ಇರುತ್ತೆ. ನೀವೇನು ನೋಡ್ತಾ ಇದ್ದೀರಾ ಅದು ಬಂದುಬಿಟ್ಟು ಝೂಮ್ ಇನ್ನು ಮತ್ತು ಝೂಮ್ ಔಟ್ ಮಾಡೋಕ್ಕೆ. ನೋಡ್ತಾ ಇರ್ಬೋದು, ಝೂಮ್ ಇನ್ ಮಾಡ್ತಾ ಇರೋದು, ಈಗ ಝೂಮ್ ಔಟ್ ಮಾಡ್ತಾ ಇರೋದು. ಸೊ ನೋಡ್ತಾ ಇರ್ಬೋದು ಮೂಮೆಂಟ್ ಯಾವ ಥರ ಇದೆ ಅಂತ. ಇದರಲ್ಲಿ ಒಂದು 5 ಫೀಚರ್ಸ್ ಇದೆ. ಫಸ್ಟ್ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ಮೇಲೆ ಇದರಲ್ಲಿ ಆಟೋ ಕೊಲಾಬರೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ನೀವು ಮಾಡಬೇಕು. ಅದನ್ನು ಮಾಡಿದಾಗ ಅದರದ್ದು ಟರ್ನಿಂಗು ಎಲ್ಲ ಆಟೋಮೆಟಿಕ್ಕಾಗಿ ಅದು ಸೆಟ್ ಆಗುತ್ತೆ. ಬಟ್ ನೀವು ಸೆಟ್ ಮಾಡೋ ಟೈಮಲ್ಲಿ ಫ್ಲ್ಯಾಟ್ ಆಗಿರೋ ಟೇಬಲ್ ಮೇಲೆ ಇಲ್ಲ ಫ್ಲ್ಯಾಟ್ ಆಗಿರೋ ಒಂದು ನೆಲದ ಮೇಲೆ ಇಡಬೇಕು. ನೋಡ್ತಾ ಇರ್ಬೋದು ನೀವು ಕೊಲಾಬ್ರೇಷನ್ ಆಗ್ತಾ ಇರೋದು. ಅದು ಫುಲ್ ಮೂಮೆಂಟ್ ಆಗಿ ನಿಮಗೆ ಲೆವೆಲ್ನ ಕೊಲಾಬ್ರೇಟ್ ಮಾಡುತ್ತೆ. ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಮತ್ತೆ ಒಂದು ಸರಿ ಝೂಮ್ ಇನ್ನು ಝೂಮ್ ಔಟ್ ಮಾಡ್ತಾ ಇದ್ದೀನಿ. ಝೂಮ್ ಮಾಡೋಕ್ಕೆ ಫೋನನ್ನೇ ಯೂಸ್ ಮಾಡೋದು ಬೇಕಾಗಲ್ಲ. ಗಿಂಬಲಲ್ಲೇ ಆಪ್ಷನ್ ಇರುತ್ತೆ ನಿಮಗೆ ಝೂಮ್ ಇನ್ನು, ನಿಮಗೆ ಝೂಮ್ ಔಟ್ ಮಾಡೋಕ್ಕೆ, ಪ್ಲಸ್ ಫೋಟೋ ಶೂಟ್ ಮಾಡೋಕ್ಕೆ, ಇಲ್ಲ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ, ಪ್ರತಿಯೊಂದಕ್ಕೂ ನಿಮಗೆ ಗಿಂಬಲಲ್ಲೇ ಆಪ್ಷನ್ ಇರುತ್ತೆ. ಒಂದು ಸತಿ ನೀವು ಆ್ಯಪ್ ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮಗೆ ಎಲ್ಲ ಆಪ್ಷನ್ನೂ ಇದರಲ್ಲೇ ಸಿಗುತ್ತೆ. ಟರ್ನಿಂಗಿಂದ ಹಿಡಿದ್ಬಿಟ್ಟು ವೀಡಿಯೋ ಸ್ಟಾರ್ಟು ಸ್ಟಾಪ್ ಪ್ರತಿಯೊಂದಕ್ಕೂ ನಿಮ್ಗೆ ಆಪ್ಷನ್ ಗಿಂಬಲಲ್ಲೇ ಇರುತ್ತೆ. ಸೊ ಇದರೊಂದು ಆಪ್ಷನ್ ಇದೆ ಆ್ಯಕ್ಟಿವ್ ಟ್ರ್ಯಾಕ್ ಅಂತ. ಸೊ ನೀವು ಲೆಫ್ಟಿಗೆ ಹೋದರೆ ನಿಮ್ಮನ್ನು ಲೆಫ್ಟಿಗೆ ಟ್ರ್ಯಾಕ್ ಮಾಡುತ್ತೆ, ರೈಟಿಗೆ ಬಂದರೆ ರೈಟಿಗೆ ಟ್ರ್ಯಾಕ್ ಮಾಡುತ್ತೆ. ನೀವು ಇದನ್ನ ಇಟ್ಬಿಟ್ಟು ಆರಾಮಾಗಿ ಲಾಗಿಂಗ್ ಮಾಡ್ಬೋದು.